ಇದು 2 lakhs ಅಂತೆ. ನಮಗೆ ಆಶ್ಚರ್ಯ ಆಗೋಯ್ತು, 2 lakhs ಅಂತ. ಅವರು ಟೇಸ್ಟ್ ಮಾಡೋದಕ್ಕೆ ಸ್ಯಾಂಪಲ್ಸ್ ಕೊಡುವಾಗ ನನಗೆ ಅನ್ಸುತ್ತೆ ಯಪ್ಪ ಇದರಲ್ಲೇ ಎಕ್ಟಿಕ್ ಅಂತ ಫೀಲ್ ಆಗುತ್ತೆ ತಿನ್ನೋದಕ್ಕೆ ಅಂತ. ಕ್ಯೂಟಾಗಿ ಕಾಕ್ಟೈಲ್ನ ತುಂಬ ಇಷ್ಟಪಟ್ಟು ನೆನ್ನೆ ತಾನೇ ತಂದಿದ್ದಾರೆ. ನಾನು ಹೋಗೋಷ್ಟೊತ್ತಿಗೆ ಒಳಗಡೆ ಬರ್ಡ್ ಒಂದು ಹಾರೋಯ್ತಲ್ಲ, ತುಂಬ ಬೇಜಾರಾಗೋಯ್ತು. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮೀರನ್ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಮ್ಮ ಗುಂಡು ಇಷ್ಟೊಂದು ಎಂಜಾಯ್ ಮಾಡಿಕೊಂಡು ಎಲ್ಲಿಗೆ ಹೊರಟ ಅಂತ ಹೇಳಿದ್ರೆ ನಮ್ಮ ಮನೆಗೆ ಇವತ್ತು 2 ಬರ್ಡ್ಸ್ನ ತರೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ದಿನದಿಂದ ಕಾಕ್ಟೈಲ್ ತರಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಅದನ್ನು ತಂದುಬಿಡೋಣ ಇವತ್ತು ಅಂತ ಹೇಳಿ ಹೊರಗಡೆ ಹೋಗಿದ್ವಿ. ಸೊ ನಾವು ಫಸ್ಟು ಬರ್ಡ್ಸ್ನ ತರೋದಕ್ಕಂತ ಹೋಗಿದ್ದು ಟೇಮ್ ಬರ್ಡ್ ಸಂತೋಷ್ ಅನ್ನೋರು ಇದ್ದಾರಲ್ವ ಯೂಟ್ಯೂಬಲ್ಲಿ, ಅವ್ರ ಅಂಗಡಿಗೆ. ಆ್ಯಕ್ಚುಲಿ ಅವ್ರ ಅಂಗಡೀಲಿ ಹೋದಾಗ ನಮಗೆ ಕಾಕ್ಟೇಲ್ಸು ಟೇಮ್ಡ್ ಬರ್ಡ್ಸು ಸಿಕ್ಕಿದ್ವು, ತುಂಬ ಚೆನ್ನಾಗಿದ್ವು. ಅವು ಎಷ್ಟು ಚೆನ್ನಾಗಿ ಕೈ ಮೇಲೆ ಕೂಡ್ತಾಯಿದ್ವು, ಹಾರಾಡಿ ಹೋಗ್ತಾ ಇರಲಿಲ್ಲ, ಮತ್ತು ಸ್ಟೆಪ್ ಅಪ್ಪು ಸ್ಟೆಪ್ ಡೌನ್ ಎಲ್ಲ ಮಾಡ್ತಿದ್ವು. ಆದರೆ ತುಂಬಾ ಕಾಸ್ಟ್ಲಿ ಅಂತ ನಮಗೆ ಫೀಲ್ ಆಯಿತು ಪ್ರೈಸಸ್ಸು. ಮೇ ಬಿ ಅವ್ರು ಟ್ರೈನ್ ಮಾಡಿದಾರಲ್ವ, ಅದಕ್ಕೋಸ್ಕರ ಆ ರೀತಿ ಇರುತ್ತೆ ಅನಿಸುತ್ತೆ. ಕಲೆಕ್ಷನ್ಸು ಸ್ವಲ್ಪನೇ ಇದ್ವು. ಅಂದರೆ ನಮಗೆ ಫಸ್ಟ್ ಏನೇ ನಾವು ಪ್ರೀ ಬುಕ್ಕಿಂಗ್ ಮಾಡಬೇಕು ಅಂತ ಅವ್ರ ಚಾನಲಲ್ಲೂ ಹೇಳಿರ್ತಾರೆ. ನಮ್ಮ ಭಾವನಿಗೆ ಗೊತ್ತಿರೋರೇ ಇವರು. ಸರಿ ಅಂತ ಹೇಳಿ ನೋಡೋಣ, ಪ್ರೈಸಸ್ ರೀಸನಬಲ್ ಇದ್ದರೆ ಕಂಪೇರ್ ಮಾಡಿ ಇಸ್ಕೊಂಬರೋಣ ಅಂತ ಹೋದ್ವಿ. ಆಮೇಲೆ ಇನ್ನೊಂದು ಬರ್ಡ್ ಇತ್ತು, ಇದು 2 lakhs ಅಂತೆ. ನಮಗೆ ಆಶ್ಚರ್ಯ ಆಗೋಯ್ತು, 2 lakhs ಅಂತ. ಬಟ್ ನೋಡೋದಕ್ಕೆ ಒಂಥರ ಪ್ರಿಟಿಯಾಗಿ ಚೆನ್ನಾಗಿತ್ತು ಅದು. ಸೊ ಪ್ರೈಸಸ್ಸು ಸ್ವಲ್ಪ ಹೈ ಅನ್ನಿಸ್ತು. ಇನ್ನೂ ಒಂದು 2 ಕಡೆ ಚೆಕ್ ಮಾಡಿ ನೋಡೋಣ ಅಂತ ಅಂದ್ಕೊಂಡು ನಾವು ರೆಗ್ಯುಲರಾಗಿ ಹೋಗ್ತಾ ಇದ್ವಲ್ಲ ಶಿವಾಜಿನಗರ್ ಬರ್ಡ್ಸ್ ಮಾರ್ಕೆಟ್ ಹತ್ರ, ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ನಾನು ಪಾಪುಗೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೋಬೇಕಾಗಿತ್ತು. ಸರಿ ಎಲ್ಲನೂ ಒಂದೇ ಸತಿ ತೊಗೊಂಡು ಬಂದುಬಿಡೋಣ ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ. ಸೊ ಫೈನಲಿ ಶಿವಾಜಿನಗರ್ಗೆ ತಲುಪಿದ್ದಾಯಿತು. ಯಪ್ಪ, ಶಿವಾಜಿನಗರಲ್ಲಿ ಎಷ್ಟು ಶಾಪ್ಸ್ ಇದ್ದಾವೆ ಅಂತ ಹೇಳಿದ್ರೆ ಜನ ಯಾವಾಗಲೂ ಕಿಚಿ ಅಂತ ಇರ್ತಾರೆ. ಏನು ಬೇಕೋ ಎಲ್ಲ ಸಿಗುತ್ತೆ ಶಿವಾಜಿನಗರಲ್ಲಿ. ಮಗುನ ಇಟ್ಕೊಂಡು ಈ ಕ್ರೌಡಲ್ಲಿ ಹೋಗೋದೇ ಸ್ವಲ್ಪ ಕಷ್ಟ. ನಮ್ಮ ಮನೆಯವರು ಭಾವ ಇಬ್ಬರೂ ಅಷ್ಟೇ ಚೇಂಜ್ ಮಾಡಿ ಪಾಪುನ ತೊಗೊಳ್ತಾ ಇದ್ರು. ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೋತಾ ಇದ್ವಿ. ಏನೂ ಇಲ್ಲ, ಜಸ್ಟು ಈ ಕ್ಲಿಪ್ಸ್ ಎಲ್ಲನೂ ಇತ್ತಲ್ವ, ಚೆನ್ನಾಗಿತ್ತು ನೋಡೋದಕ್ಕೆ, ಅದನ್ನು ತೊಗೊಂಡ್ವಿ. ಅದಾದಮೇಲೆ ಸೀದಾ ಡ್ರೈ ಫ್ರೂಟ್ಸ್ ತೊಗೊಳೋದಕ್ಕಂತ ರಸಲ್ ಮಾರ್ಕೆಟ್ಗೆ ಹೋಗಿದ್ದು. ಎಷ್ಟು ನನಗಲ್ಲ ಶಿವಾಜಿನಗರಲ್ಲಿ ಇದೊಂದು ಫೇಮಸ್ ಚರ್ಚ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಕ್ರೌಡೆಡ್ ಆಗೇ ಇರುತ್ತೆ. ಅದು ಆ್ಯಕ್ಚುಲಿ ಸಂಡೇಸ್ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಕ್ರೌಡೆಡ್ ಆಗಿರುತ್ತೆ. ನೀವು ಈ ಚರ್ಚ್ನ ವಿಸಿಟ್ ಮಾಡಿದ್ದೀರಾ? ಕಮೆಂಟ್ ಮಾಡಿ. ಸೊ ಈ ಚರ್ಚ್ ಎದುರುಗಡೆನೇ ಸ್ವಲ್ಪ ಮುಂದೆ ಬಂದರೆ ರಸಲ್ ಮಾರ್ಕೆಟ್ ಸಿಗುತ್ತೆ ನಮಗೆ. ಯೂಶ್ವಲಿ ಇಲ್ಲಿ ನಮಗೆ ಎಲ್ಲ ರೀತಿಯಾಗಿರುವಂಥ ಫ್ರೂಟ್ಸು, ಮೀಟು ಎಲ್ಲನೂ ಸಿಗುತ್ತೆ. ನಾವು ಯಾವುದೂ ಟ್ರೈ ಮಾಡಲಿಲ್ಲ. ನಾವು ಯಾವಾಗಲೂ ಬರ್ತಾ ಇದ್ದಿದ್ದು ಬರೀ ಡ್ರೈ ಫ್ರೂಟ್ಸ್ಗೋಸ್ಕರನೇ ರಸಲ್ ಮಾರ್ಕೆಟಲ್ಲಿ. ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಬನ್ನಿ ನೋಡೋಣ. ನಮಸ್ತೆ.
ನಾವು ಸುಮಾರು 5 ವರ್ಷದಿಂದ ನಾವು ಈ ಶಾಪಲ್ಲೇ ಡ್ರೈ ಫ್ರೂಟ್ಸ್ ತೊಗೊಳ್ತಿರೋದು. ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಪ್ರೈಸ್ ಕೂಡ ರೀಸನಬಲ್ ಇದೆ ಮತ್ತು ಕ್ವಾಲಿಟಿ ಡ್ರೈ ಫ್ರೂಟ್ಸು, ಇಂಪೋರ್ಟೆಡ್ ಡೇಟ್ಸ್ ಎಲ್ಲನೂ ಸಿಗುತ್ತೆ ಇಲ್ಲಿ. ಆ್ಯಕ್ಚುಲಿ ನಾವು ಇಲ್ಲಿ ಮನೆ ಶಿಫ್ಟ್ ಮಾಡ್ಕೊಂಡ್ಮೇಲೆ ಹರಪನಹಳ್ಳಿಲಿ ಅಷ್ಟೊಂದು ಡ್ರೈ ಫ್ರೂಟ್ ಶಾಪ್ಸ್ ಇಲ್ಲ. ನಾನು ಒಂದು ಮಕಾನ ಸೀಡ್ಸ್ಗೆ 2 ವಾರದಿಂದ ಹುಡುಕ್ತಾ ಇದ್ದೀನಿ, ಯಾವ ಅಂಗಡಿಲೂ ಸಿಗಲಿಲ್ಲ. ಒಂದು ಅಂಗಡೀಲಿ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು, ಆಮೇಲೆ ತಗೊಂಡೇ ಬರಲಿಲ್ಲ. ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಹೇಳಿದ್ರೆ ಅದೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಒಂದೇ ಸತಿ ಇಲ್ಲಿ ಡ್ರೈ ಫ್ರೂಟ್ ಶಾಪ್ ಬಂದಿದ್ದೀವಲ್ಲ, ಎಲ್ಲ ಇಲ್ಲೇ ಈಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ. ಈ ಶಾಪು 365 ಡೇಸು ತೆಗೆದಿರುತ್ತೆ ಮತ್ತು ಆಫರ್ಸು ಯಾವಾಗಲೂ ಅವೈಲೇಬಲ್ ಇರುತ್ತೆ. ಓನರ್ ಕೂಡ ತುಂಬಾ ಕೋಆಪ್ರೇಟಿವ್ ಇದ್ದಾರೆ ಮತ್ತು ಎಲ್ಲ ಸ್ಟಾಫ್ಸು ಅಷ್ಟೇ ತುಂಬ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ. ಎಷ್ಟೇ ಕ್ರೌಡ್ ಇರಲಿ ಎಲ್ಲರನ್ನೂ ಅಟೆಂಡ್ ಮಾಡೋದಕ್ಕೆ ಸ್ಟಾಫ್ ಇದ್ದಾರೆ. ಮತ್ತು ನಮಗೆ ಸ್ಯಾಂಪಲ್ಸು ಕೂಡ ಅಷ್ಟೇ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾರೆ. ಅವರು ಟೇಸ್ಟ್ ಮಾಡೋದಕ್ಕೆ ಸ್ಯಾಂಪಲ್ಸ್ ಕೊಡುವಾಗ ನನಗನ್ಸುತ್ತೆ ಯಪ್ಪ ಇದರಲ್ಲೇ ಎಕ್ಟಿಕ್ ಅಂತ ಫೀಲ್ ಆಗುತ್ತೆ ತಿನ್ನೋದಕ್ಕೆ ಅಂತ. ಬಟ್ ಟೇಸ್ಟ್ ಚೆನ್ನಾಗಿದ್ರೇ ಅಲ್ವಾ ನೋಡಿ ತೊಗೊಳ್ಳೋದಕ್ಕಾಗುತ್ತೆ. ಸುಮಾರು ಕಡೆ ಎಲ್ಲ ಟೇಸ್ಟ್ ನೋಡೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಏನು ಮಾಡ್ತಾರೆ ಅಂದರೆ ನಮಗೆ ಟೇಸ್ಟ್ ಮಾಡೋದಕ್ಕೆ ಅವರೇ ಆಫರ್ ಮಾಡ್ತಾರೆ. ನಮ್ಗೇನು ಅನ್ಸುತ್ತೆ ಅಂದರೆ ಬೇಡಪ್ಪ ಸಾಕು ಟೇಸ್ಟ್ ಮಾಡೋದು ಅಂತ, ಅಷ್ಟು ಎಕ್ಟಿಕ್ ಆಗಿಬಿಡುತ್ತೆ. ಅಷ್ಟು ಸರ್ತಿ ಎಲ್ಲನೂ 1 by 1 ಕೊಡ್ತಾ ಇರ್ತಾರೆ. ನನಗೆ ಯಾಕೋ ಟೇಸ್ಟ್ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಯಾಕಂದರೆ 1 ಪೀಸ್ ಅಂದರೆ ಓಕೆ, ಬ್ಯಾಕ್ ಟು ಬ್ಯಾಕು ಎಲ್ಲದನ್ನು ಟೇಸ್ಟ್ ಮಾಡ್ತಾಯಿದ್ರೆ ಒಂಥರ ಅನಿಸ್ಬಿಡುತ್ತೆ. ಮತ್ತು ಯಾವಾಗಲೂ ಅಲ್ಲೇ ಈಸ್ಕೊಳ್ತಿರ್ತೀವಲ್ಲ, ಕಾನ್ಫಿಡೆನ್ಸು ಚೆನ್ನಾಗಿರುತ್ತೆ ಅಂತ. ಮನೆಗೆ ಬಂದಾಗ್ಲೂ ಅಷ್ಟೇ ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಹೋಮ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಬಟ್ ಶಿಪ್ಮೆಂಟ್ ಚಾರ್ಜಸ್ ಅವರು ಪಾರ್ಷಲಿ ಬೇರ್ ಮಾಡ್ತಾರೆ, ಪಾರ್ಷಲಿ ನಾವು ಬೇರ್ ಮಾಡಬೇಕು. ನೀವು ಏನಾದರೂ ಶಿವಾಜಿನಗರ ಕಡೆ ಹೋದರೆ ಅವ್ರ ಶಾಪಿಗೆ ಒಂದು ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಆಲ್ರೆಡಿ ಈ ರಸಲ್ ಮಾರ್ಕೆಟಲ್ಲಿರುವಂಥ ಡ್ರೈ ಫ್ರೂಟ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ಎಲ್ಲ ಇದೆ ಇಲ್ಲಿ. ಇಲ್ಲಿ ಈ ತರ ಕೇಸ್ ತಗೊಂಬೋದು. ಸೊ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡಿದ್ದಾಯಿತು. ಅದಾದಮೇಲೆ ನಾವು ಸೀದಾ ಬಂದಿದ್ದು ಈ ಪೆಟ್ಸ್ ಮಾರ್ಕೆಟ್ಗೆ. ವಾವ್, ಈ ಪೆಟ್ ಮಾರ್ಕೆಟು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲ ಥರ ಪೆಟ್ಸು ಅವೈಲೇಬಲ್ ಇದೆ. ಈವನ್ ಸ್ಟ್ರೀಟ್ ಡಾಗ್ ಕೂಡ ಮಾರ್ತಾರೆ ಅಲ್ಲಿ. ಯಾರು ತಗೋತಾರಂತ ನನಗೆ ಗೊತ್ತಿಲ್ಲ, ಬಟ್ ಅಷ್ಟು ಕ್ಯೂಟಾಗಿರ್ತವೆ. ಇಲಿಮರಿ ಕೂಡ ಅವೈಲೇಬಲ್ ಇದೆ. ಇಲಿಮರಿಯಿಂದ ಹಿಡಿದು ಪಕ್ಷಿಗಳು, ಮೀನು, ಆಮೇಲೆ ಕ್ಯಾಟ್ಸು, ಮೊಲ, ಎಲ್ಲ ರೀತಿಯಾಗಿರುವಂಥ ಎಕ್ಸಾಟಿಕ್ ಬರ್ಡ್ಸು ಕೂಡ ಅವೈಲೇಬಲ್ ಇದೆ. ಸೊ ನಮಗೆ ಬೇಕಾಗಿದ್ದು ಕಾಕ್ಟೈಲ್ ಅಲ್ವಾ. ಅಲ್ಲಿ ಎಷ್ಟು ವೆರೈಟೀಸ್ ಆಫ್ ಬರ್ಡ್ಸ್ ಇತ್ತು ಅಂತ ಹೇಳಿದ್ರೆ ನೋಡಿದ್ರೆ ಎಲ್ಲನೂ ಅಷ್ಟು ಕ್ಯೂಟ್ ಆಗಿದ್ದಾವೆ ಮತ್ತು ರೀಸನಬಲ್ ಪ್ರೈಸ್ ಇತ್ತು. ಬೇರೆ ಕಡೆ ಎಲ್ಲನೂ ನಾವು ಹೊರಗಡೆ ತೊಗೊಂಡಾಗ ವಿಚಾರಿಸಿದ್ದೀವಿ, ಫಿಂಚಸ್ ಎಲ್ಲನೂ 450-500 ರುಪೀಸ್ ಹೇಳ್ತಾರೆ ಇಲ್ಲಿ. ಅಲ್ಲಿ ಜಸ್ಟ್ 350 ರುಪೀಸ್ಗೆ 1 ಪೇರ್ ಫಿಂಚಸ್ ಹೇಳಿದ್ರು. ಆಮೇಲೆ ಲವ್ ಬರ್ಡ್ಸು ಕೂಡ ಅಷ್ಟೇ, ಜಸ್ಟ್ 450 ರುಪೀಸ್ಗೆ 1 ಪೇರ್ ಲವ್ ಬರ್ಡ್ಸ್ ಅಂತೆ. ನಮ್ಮ ಮನೇಲಿ ಆಲ್ರೆಡಿ ಎಷ್ಟೊಂದು ಲವ್ ಬರ್ಡ್ಸ್ ಇದ್ವಲ್ಲ, ಅದಕ್ಕೆ ತೊಗೊಂಡಿಲ್ಲ. ಫಿಂಚಸ್ ವೆರೈಟೀಸ್ ಇದ್ವು, ಅದು ಸ್ವಲ್ಪ ಕಾಸ್ಟ್ಲಿ ಇದ್ವಲ್ಲ, ಅದು ಕೂಡ ತುಂಬ ಚೆನ್ನಾಗಿದ್ವು. ಅವ್ರು ಹೇಳಿದರು ಬ್ರೀಡಿಂಗ್ ಪೇರ್ ಕೂಡ ಅವೈಲೇಬಲ್ ಇದೆ ಅಂತ. ಏನೋ ಫೈಟ್ ಮಾಡ್ಕೊಂಡಿದ್ದಾವ. ಪಡ್ಜಸ್ ಇದೆಲ್ಲ ಇದು ಒಳಗಡೆ ಹಾಕ್ತಿದ್ದೀರಾ ಅದನ್ನ? ಅಲ್ಲ 10,000 ಅಂತ ಏನಿಲ್ಲ. ನಾನು ಈಗ ಕೈಯಲ್ಲಿ ಇಟ್ಕೊಂಡಿದ್ನಲ್ಲ, ಅದು ಆಫ್ರಿಕನ್ ಲವ್ ಬರ್ಡು. ಅದು 10,000 ರುಪೀಸ್ ಅಂತ ಹೇಳಿದ್ರು. ನಾನು ಇಟ್ಕೊಂಡಾಗ ಅದು ಹಾರೋಗೋಗಿತ್ತು. ಹಾರೋಗ್ಬಿಟ್ರೆ 10,000 ನಾನು ಹೆಂಗಪ್ಪ ಕೊಡೋದು ಅಂದ್ಕೊಂಡೆ. ಸೊ ನಮ್ಮದು ಕಾಕ್ಟೈಲ್ನ ತೊಗೊಂಡಿದ್ದಾಯಿತು. ಅದನ್ನು ಈ ಬಾಕ್ಸ್ ಒಳಗಡೆ ಹಾಕ್ಕೊಟ್ಟಿದ್ದಾರೆ. ಎಷ್ಟು ಲೈಟ್ ವೆಯ್ಟ್ ಇದೆ ಅಂತ ಹೇಳಿದ್ರೆ ಆ ಬಾಕ್ಸ್ ಒಳಗಡೆ ಅದು ಇದೆಯೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಮನೆಗೆ ಟ್ರಾವೆಲ್ ಮಾಡೋವರೆಗೂ ಅದೇ ಯೋಚನೆ ಇತ್ತು, ಅದು ಒಳಗಡೆ ಇರುತ್ತಾ ಮನೆಗೆ ಹೋಗೋವರೆಗೂ, ಆಮೇಲೆ ಅಷ್ಟು ಸಾವಿರ ವೇಸ್ಟ್ ಆಗಿಬಿಡ್ಬೋದಲ್ವಾ ಅಂತೆಲ್ಲ ಯೋಚನೆ ಮಾಡ್ತಿದ್ವಿ. ಇನ್ನು ನೀವಿಲ್ಲಿ ನೋಡ್ತಿರೋದು ಆಮ್ಸ್ಟರ್ಸು.
ಪುಟ್ಟ ಮರಿಗಳು ಎಷ್ಟು ಚೆನ್ನಾಗಿದ್ದಾವೆ. ಇದು ಇಲಿ ಜಾತಿ. ನಮ್ಮ ಅಕ್ಕ ಅದು ಇಲಿ ಜಾತಿ ಅಂತ ಹೇಳಿದ್ರೆ ಅವಳು ಒಂಥರ ಮಾಡ್ಕೋತಾ ಇದ್ಲು. ತುಂಬ ಕ್ಯೂಟಾಗಿದ್ದಾವೆ ನೋಡಿ, ಎಷ್ಟು ಮುದ್ದಾಗಿದೆ. ಆಮೇಲೆ ಅಲ್ಲಿ ಕ್ಯಾಟ್ಸ್ ಕೂಡ ಅವೈಲೇಬಲ್ ಇದೆ. ಪೋರ್ಷಿಯನ್ ಕ್ಯಾಟ್ಸ್ ಕೂಡ ಇದ್ವು. ರ್ಯಾಬಿಟ್ಸು ಪೇರ್ ಬಂದು 1200 ರುಪೀಸು, ಬಟ್ ಯಾರೋ ತಗೊಳ್ತಿದ್ರು ಬಾರ್ಗೇನ್ ಮಾಡಿ 950 ರುಪೀಸ್ ಪೇರ್ ಅಂತ ಹೇಳಿ. ಯಾವಾಗಲೂ ಅಷ್ಟೇ ಮನೆ ಹತ್ರ ಇರೋವಂಥ ಶಾಪ್ಗಳಲ್ಲಿ ನಾವೇನಾದರೂ ಕೇಳಿದ್ವಿ ಅಂತ ಹೇಳಿದ್ರೆ ತುಂಬಾ ಹೈ ರೇಟ್ ಹೇಳ್ತಾರೆ. ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ ಅಂದರೆ ನಾವೇನಾದರೂ ಪೆಟ್ಸ್ನ ಸಾಕಬೇಕು ಅಂತ ಅಂದ್ಕೊಂಡ್ರೆ ಆ ರೇಟ್ ಕೇಳಿಬಿಟ್ಟೆ ಬೇಡಪ್ಪ ಅಂತ ಅನ್ಕೊಬಿಡ್ತೀವಿ. ಬಟ್ ಈ ರೀತಿಯಾಗಿರೋವಂಥ ಹೋಲ್ಸೇಲ್ ಮಾರ್ಕೆಟಿಗೆ ಬಂದ್ರೇ ನಮ್ಗೆ ಗೊತ್ತಾಗೋದು ಸೊ ಅಫೋರ್ಡಬಲ್ ಪ್ರೈಸ್ ಇದೆ ಅಂತ ಹೇಳಿ. 1 to 2 ಮಾರ್ತಿರ್ತಾರೆ ಮನೆ ಹತ್ರ. ಸೊ ನಮ್ಮ ಕಾಕ್ಟೈಲ್ನ ಕರ್ಕೊಂಡು ಮನೆಗೆ ಬಂದಾಯಿತು. ಶಿವಾಜಿನಗರದಿಂದ ಬಂದಮೇಲೆ ಗಿಜಿ ಅಂತಿತ್ತಲ್ವ, ತುಂಬಾ ತಲೆನೋವು ಬಂದ್ಬಿಟ್ಟಿತ್ತು. ಸೊ ಮನೆಗೆ ಬಂದು ರೆಸ್ಟ್ ಮಾಡ್ಕೊಂಡ್ವಿ. ಟೆಂಟಡ್ಯಾಂಡ್ ಇಲ್ಲಿದ್ದಾರೆ ನೋಡಿ ನಮ್ಮ ಮನೆಗೆ ಬಂದಿರೋವಂಥ ಹೊಸ ಫ್ರೆಂಡ್ಸು. ತುಂಬ ಮುದ್ದಾಗಿದ್ದಾರೆ. ಅವ್ರು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಮ್ಮ ಚಿಂಟು ಬೇರೆ ತುಂಬ ಗಲಾಟೆ ಮಾಡ್ತಿದ್ದಾನೆ. ಅದು ಸೌಂಡು ಹೊಸ್ದಾಗಿದೆಯಲ್ವ ಲವ್ ಬರ್ಡ್ಸ್ಗಿಂತ. ಸೊ ಯಾರೋ ಹೊಸ್ದಾಗಿ ಮನೆಗೆ ಬಂದಿದ್ದಾರಂತ ಅವನಿಗೂ ಗೊತ್ತಾಗ್ಬಿಟ್ಟಿದೆ. ಅವನು ಆರ್ಭಟ ಮಾಡೋದು ನೋಡಿ ಇವ್ರು ಇನ್ನೂ ಜಾಸ್ತಿ ಹೆದರ್ತಾ ಇದ್ರು. ಇವರಿಬ್ಬರು ಬಂದರು ಅಂತ ತುಂಬಾ ಖುಷಿ ಆಯಿತು. ಸೊ ಬರ್ಡ್ ತಂದಿದ್ದು ಮಾರನೇ ದಿನದ ವಿಡಿಯೋ ಇದು. ಆ್ಯಕ್ಚುಲಿ ಅವತ್ತು ನೈಟೆಲ್ಲ ನಮ್ಮ ಮನೆಯವ್ರಿಗೆ ನಿದ್ದೆನೇ ಬರಲಿಲ್ಲ ಅಂತೆ. ಗಂಡು ಮಕ್ಳಿಗಂತೂ ಈ ಬರ್ಡ್ಸ್ ಅಂದರೆ ತುಂಬಾ ಕ್ರೇಜ್ ಇರುತ್ತಲ್ವ. ಸೊ ಅದು ತಂದಿದ್ದು ಹೊಸದ್ರಲ್ಲಿ ಹಂಗೆ ಇರುತ್ತೆ. ಅವ್ರಿಗೆ ಒಂಥರ ಫ್ಲೈಯಿಂಗ್ ಫೀಲಿಂಗು. ತುಂಬ ಪ್ಯಾಷನ್ ಇದೆ ಅವ್ರಿಗೆ ಈ ಬರ್ಡ್ಸ್ನೆಲ್ಲ ಸಾಕೋದಕ್ಕೆ. ಸೊ ಅದಕ್ಕೇ ನಿದ್ದೆ ಬಂದಿರಲ್ಲ ಮೇ ಬಿ. ಮತ್ತು ಕೆಟ್ಟದಾಗ ಒಂದು ಕನಸು ಬೇರೆ ಬಿತ್ತು ಅಂತ ಹೇಳಿದ್ರು. ಏನ್ರಿ ಅದು ಅಂತ ಕೇಳಿದೆ. ಈ ಕಾಕ್ಟೈಲ್ಸು ಹಾರೋಗ್ಬಿಟ್ಟಿದ್ದಾವೆ. ಸೊ ಎಲ್ಲೋ ಹೋಗ್ಬಿಟ್ಟಿದೆ, ಯಾವುದೋ ದೊಡ್ಡ ಮರದಲ್ಲಿ ಕೂತ್ಕೊಂಡಿದೆ. ನಾನು ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ ಕಣೆ. ಆ ರೀತಿ ಆಗ್ಬಿಟ್ರೆ ಏನು ಮಾಡೋದು ಅಂತ ಭಯ ಪಡ್ತಾಯಿದ್ರು. ಸೊ ನಾನಂದೆ ಕನಸೆಲ್ಲ ನನಸಾಗೋದಿಲ್ಲ ಬಿಡ್ರಿ, ಯೋಚನೆ ಮಾಡಬೇಡಿ ಅಂತ. ಯಪ್ಪ ಟೈಮ್ ಕೆಟ್ಟಿತ್ತೋ ಏನೋ ಗೊತ್ತಿಲ್ಲ. ನಾವು ಬರ್ಡ್ಸ್ನ ನೋಡಬೇಕು ಅಂತ ಆಸೆ ಪಡ್ತಿದ್ವಿ. ಸರಿ ಅಂತ ಹೇಳಿ ಒಳಗಡೆ ಕೇಜ್ಗೆ ಹೋಗೋಣ ಅಂತ ನಾನು ಹೋದೆ. ನಮ್ಮಿಬ್ರಿಗಿಂತ ಫಸ್ಟು ಚಿಂಟು ಒಳಗಡೆ ನುಗ್ಬಿಟ್ಟ. ಫಾರ್ಚುನೇಟ್ಲಿನೋ ಅನ್ಫಾರ್ಚುನೇಟ್ಲಿನೋ ಗೊತ್ತಿಲ್ಲ. ನಾವು ಫಸ್ಟ್ ಕೇಜ್ ಒಳಗಡೆ ಹೋಗಿದ್ದಷ್ಟೇನೆ. ಸೆಕೆಂಡ್ ಕೇಜ್ ಒಳಗಡೆ ಹೋಗೋಷ್ಟೊತ್ತಿಗೆ ಒಂದು ಲವ್ ಬರ್ಡು ಪುರ್ರಂತ ಹಾರೋಗ್ಬಿಡ್ತು. ಎಲ್ಲ ಆಗಿದ್ದು ಇವನಿಂದನೇ. ನಮ್ಮ ಮನೆಯವರು ಬರ್ಡ್ಸ್ಗೆ ನೀರು ಇಡಬೇಕು ಅಂತ ಹೇಳ್ಬಿಟ್ಟು 2 ಕೈಯಲ್ಲೂ ನೀರು ಇಟ್ಕೊಂಡಿದ್ರು. ಅವ್ರು ಫಸ್ಟು ಹೋದ್ರು. ಅವ್ರಿಗಿಂತ ಫಸ್ಟು ಚಿಂಟು ಹೋಗ್ಬಿಟ್ಟ. ನಾನು ಹೋಗೋಷ್ಟೊತ್ತಿಗೆ ಒಳಗಡೆ ಬರ್ಡ್ ಒಂದು ಹಾರೋಗ್ಬಿಡ್ತು. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂತ ಹೇಳಿದ್ರೆ ಲವ್ ಬರ್ಡ್ ಹಾರೋಯ್ತು, ಕಾಕ್ಟೈಲ್ ಹಾರೋಗ್ಲಿಲ್ವಲ್ಲ ಸದ್ಯ. ಆ ಲವ್ ಬರ್ಡು ಹಾರೋಯ್ತಲ್ಲ, ತುಂಬ ಬೇಜಾರಾಗೋಯ್ತು. ಎದುರುಗಡೆ ಇರೋವಂಥ ಬಿಲ್ಡಿಂಗ್ ಹತ್ರನೇ ಹೋಯ್ತು. ನಾನು ನಮ್ಮ ಮನೆಯವರು ಒಂದು 4-5 ಸತಿ ಬಿಲ್ಡಿಂಗ್ ಹತ್ತಿ ಇಳ್ದಿದ್ದೀವಿ. ಎಲ್ಲಿ ಹುಡ್ಕಿದ್ರೂ ಆ ಲವ್ ಬರ್ಡ್ ಸಿಕ್ಕಲಿಲ್ಲ. ಆ್ಯಕ್ಚುಲಿ ಲವ್ ಬರ್ಡ್ ಹಾರೋಯ್ತಲ್ವ ಸದ್ಯ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಕಾಕ್ಟೈಲ್ನ ತುಂಬ ಇಷ್ಟಪಟ್ಟು ನೆನ್ನೆ ತಾನೇ ತಂದಿದ್ದಾರೆ. ಅವ್ರು ಬೇರೆ ಆ ರೀತಿ ಕೆಟ್ಟ ಕನ್ಸು ಬಿತ್ತು ಅಂತ ಹೇಳಿದ್ರಲ್ಲ. ಸೊ ಅದು ಹಾರೋಗ್ಬಿಟ್ಟಿದ್ರೆ ತುಂಬ ಬೇಜಾರು ಮಾಡ್ಕೋತಿದ್ರು. ಲವ್ ಬರ್ಡ್ ಹಾರೋಗಿದ್ದಕ್ಕೆ ಆಲ್ರೆಡಿ ಕೊರಗ್ತಾ ಇದ್ವಿ ನಾವಿಬ್ರು. ಇನ್ನು ಕಾಕ್ಟೈಲ್ ಹೋಗ್ಬಿಟ್ಟಿದ್ರೆ ಇನ್ನೆಷ್ಟು ಬೇಜಾರಾಗ್ತಿತ್ತು. ಅಟ್ಲೀಸ್ಟ್ ಅದು ಹೆಂಗಾದ್ರೂ ವಾಪಸ್ ಬರಬಾರ್ದಾ ಅಂತ ಅನ್ನಿಸ್ಬಿಡ್ತು. ಅದು ಬರೋದಿಲ್ಲ ಆ್ಯಕ್ಚುಲಿ. ಅದು ತುಂಬ ದಿವಸದಿಂದ ಸ್ಕೆಚ್ ಆಗ್ತಿತ್ತು ಅನಿಸುತ್ತೆ. ಅದು ಫಸ್ಟ್ ಗೇಟಲ್ಲೇ ಕಾಯ್ತಾ ಇತ್ತು. ಯಾವಾಗ ತೆಗೆದ್ರೆ ಹೋಗ್ಬಿಡುತ್ತೋ ಅಂತ ಅನ್ಕೋತಿದ್ವಿ, ಬಟ್ ಹಂಗೆ ಆಯಿತು ಅದು. ಇಟ್ಸ್ ಓಕೆ, ಇನ್ನೂ ತುಂಬ ಲವ್ ಬರ್ಡ್ಸ್ ಇದ್ದಾವಲ್ಲ, ಅದನ್ನು ಸಾಕ್ಕೊಳ್ಳೋಣ ಜೋಪಾನವಾಗಿ ಅಂತ ಒಂದು ಪಾಠ ಕಲ್ತ್ವಿ ಅಲ್ಲ. ಅವರು ಕೇಜ್ ಒಳಗಡೆ ಹಾರ್ಕೊಂಡೇ ಇರ್ತಾರೆ, ಚೆನ್ನಾಗಿ ಹಾರಕ್ಕೆ ಬರುತ್ತೆ ಅವಕ್ಕೆ. ಅವು ಕೇಜ್ ಟಪ್ ಆಗಿಲ್ಲ, ತುಂಬ ದೊಡ್ಡ ಕೇಜ್ ಇರೋದ್ರಿಂದ ಒಳಗಡೆ ಹಾರಾಡ್ತಾ ಇರೋದ್ರಿಂದ ಅವನು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ದ. ಯಾವಾಗಲೂ ಆ ಗೇಟ್ ಹತ್ರನೇ ಬಂದು ಕೂತ್ಕೊಳ್ಳೋದು, ಆಮೇಲೆ ಅಲ್ಲಿಂದ ಹಾರಾಡೋದು. ಜಾಸ್ತಿ ಹಾರಾಡ್ತಿದ್ದಿದ್ದು ಅವನೇನೆ. ಕರೆಕ್ಟಾಗಿ ಹಾರೋಗ್ಬಿಟ್ಟ. ಋಣ ಎಷ್ಟಿದೆಯೋ ಅಷ್ಟೇ ಅಲ್ವಾ, ಬೇಜಾರು ಮಾಡ್ಕೊಂಡು ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಇವರಿಬ್ರಿಗೂ ಇನ್ನೂ ಟೈಮ್ ತೊಗೊಳುತ್ತೆ ಅಡ್ಜಸ್ಟ್ ಆಗೋದಕ್ಕೆ. ಇವರಿಬ್ರಿಗೂ ಏನಾದರೂ ಹೆಸರಿಡ್ಬೇಕಂತ ಅಂದ್ಕೊಳ್ತಿದ್ದೀವಿ ಫ್ರೆಂಡ್ಸ್. ನೀವು ಕಮೆಂಟ್ ಮಾಡಿ ಸಜೆಸ್ಟ್ ಮಾಡಿ ಯಾವ ಹೆಸರು ಇಟ್ಟರೆ ಇವ್ರಿಗೆ ಚೆನ್ನಾಗಿರುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.